ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ನಾಯಕತ್ವದ ಬಿಕ್ಕಟ್ಟಿಗೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಆದರೆ ಯಾವುದೇ ಸಮಯದಲ್ಲಾದರೂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಂಡು ಅಲ್ಲಿ ಚರ್ಚೆಯನ್ನು ಮಾಡ್ಬೋದು. ನಾಯಕತ್ವದ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಹುಡುಕುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಬೋದು. ಇದನ್ನು ಅರಿತಿರ್ತಕ್ಕಂಥ CM ಸಿದ್ದರಾಮಯ್ಯನವರ ಆಪ್ತ ಬಣ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ CM ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಬಿಡಲೇಬಾರ್ದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಹಾಗಾದರೆ ಆ ಸಿದ್ಧತೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲೇ ನೀವಿನ್ನೂ ನ್ಯೂಸ್18 ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನ್ಯೂಸ್18 ಕನ್ನಡ ಪೇಜನ್ನು ಫಾಲೋ ಮಾಡಿ. ಈಗಾಗಲೇ ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಇತ್ತು. ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರಿಗೆ ಒಂದು ಸಭೆಯನ್ನು ಮಾಡಿ ಇಬ್ಬರು ಕೂಡ ಕುಳಿತು ಚರ್ಚೆಯನ್ನು ಮಾಡಿ ಅನ್ನುವಂಥ ಸಲಹೆಯನ್ನು ಕೊಡ್ತು. ಅದರಂತೆ ಅವರಿಬ್ಬರು ಕುಳಿತು ಚರ್ಚೆಯನ್ನು ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂಥ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಯಾವುದೇ ಸಂದರ್ಭದಲ್ಲಾದರೂ ಅವ್ರಿಗೆ ಬುಲಾವನ್ನು ಕೊಡಬಹುದು. ಜೊತೆಗೆ ಅವರಿಬ್ಬರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳೇನು ಅದೆಲ್ಲವನ್ನು ಕೂಡ ಅಲ್ಲಿ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂಥದ್ದು. ಹಾಗೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂಥದ್ದು. ಅಲ್ಲಿ ಹೈಕಮಾಂಡ್ ನಿರ್ಧಾರ ಪ್ರಕಟ ಮಾಡಿದಂಥದ್ದಲ್ಲಿ ಅನಿವಾರ್ಯವಾಗಿ ಅದನ್ನು ಒಪ್ಪಲೇಬೇಕಾಗತ್ತೆ. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂಥ ಸಂದೇಶ ಕೊಟ್ಟಂಥ ಕಾರಣಕ್ಕಾಗಿ ಅವರ ನಿಲುವನ್ನು ಸ್ಪಷ್ಟಪಡಿಸಿರುವಂಥ ಕಾರಣಕ್ಕಾಗಿ ಅನಿವಾರ್ಯ ಕಾರಣವಾಗಿ ಅದನ್ನು ಒಪ್ಪಲೇಬೇಕಾಗತ್ತೆ. ಇದೇ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಆಪ್ತ ಬಣ ಈಗ ಅಲರ್ಟ್ ಆಗಿದೆ. ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವೆಲ್ಲ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ವಾದವನ್ನು ಮಂಡಿಸಬೇಕು, ತಾನು ಮುಂದುವರೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂಥ ಲಾಭ ಏನು ಅನ್ನುವಂಥ ನಿಟ್ಟಿನಲ್ಲಿ ಅವರು ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ಅಲ್ಲಿ ತಮ್ಮ ಮಾತನಾಡಬೇಕು, ತಾವು ಅವರನ್ನು ಕನ್ವಿನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಲಹೆ ಕೊಡುವ ಜೊತೆಗೆ ಗುಪ್ತವಾಗಿ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಹಿಂದೆ ಜಾತಿ ಗಣತಿ ಅಂದರೆ ಕಾಂತರಾಜು ಅವರ ಆಯೋಗ ಸಿದ್ಧಪಡಿಸಿರುವಂಥ ವರದಿ ಏನಿತ್ತಲ್ಲ ಅದರಲ್ಲಿ ಒಂದಿಷ್ಟು ಅಂಕಿಅಂಶಗಳಿತ್ತು. ಆ ಅಂಕಿಅಂಶಗಳನ್ನು ಹಾಗೆ ಖಾಸಗಿಯಾಗಿ ಲಭ್ಯ ಇರುವಂಥ ಜಾತಿ ಆಧಾರಿತ ಜಾತಿ ಗಣತಿ ಅಂದರೆ ಖಾಸಗಿಯಾಗೂ ಕೂಡ ಲಭ್ಯ ಇದೆಯಲ್ಲ ಅದನ್ನು ಎಲ್ಲವನ್ನು ಆಧಾರವಾಗಿಟ್ಕೊಂಡು ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರ ಆಪ್ತ ಬಣವೇ ಇದನ್ನು ಮುತುವರ್ಜಿಯನ್ನು ವಹಿಸಿಕೊಂಡು ಆ ಒಂದು ಕೆಲಸವನ್ನು ಮಾಡ್ತಾ ಇದೆ. 224 ಕ್ಷೇತ್ರದಲ್ಲೂ ಅಹಿಂದ ಮತದಾರರು ಎಷ್ಟು ಜನ ಇದ್ದಾರೆ, ಜೊತೆಗೆ ಆ ಒಂದು ಚುನಾವಣೆಗಳ ಮೇಲೆ ಅಹಿಂದ ಮತದಾರರ ಪರಿಣಾಮ ಏನು, ಅಹಿಂದ ಮತದಾರರು ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳ ಸಂಖ್ಯೆ ಎಷ್ಟು, ಅಹಿಂದ ಮತದಾರರು ನಿರ್ಣಾಯಕ ಹಂತದಲ್ಲಿರುವಂಥ ಕ್ಷೇತ್ರಗಳ ಸಂಖ್ಯೆ ಎಷ್ಟು, ಅಹಿಂದ ಮತವನ್ನು ಸೆಳೆದು ಇನ್ನೊಂದು ಸಮುದಾಯದೊಂದಿಗೆ ಅದನ್ನು ಜೋಡಿಸಿದಂಥ ಸಂದರ್ಭದಲ್ಲಿ ಅಂದರೆ ಉದಾಹರಣೆಗೆ ಕುರುಬರು ಮತ್ತು ಅಥವಾ ಅಲ್ಲಿರುವಂಥ ದಲಿತರು ಜೊತೆಗೆ ಇತರೆ ಅಲ್ಪಸಂಖ್ಯಾತರು ಇವರೆಲ್ಲರನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಒಂದು ಸಭಾ ಕ್ಷೇತ್ರವನ್ನು ಗೆಲ್ಲಬಹುದು, ಅಂಥ ಒಂದು ಕ್ಷೇತ್ರಗಳ ಸಂಖ್ಯೆ ಎಷ್ಟು, ಜೊತೆಗೆ ಕಾಂಗ್ರೆಸ್ನ ಇನ್ನಿತರ ಬೇರೆ ಬೇರೆ ಸಮುದಾಯಗಳು, ಕಾಂಗ್ರೆಸ್ನ ಚಿಕ್ಕ ಚಿಕ್ಕ ಸಮುದಾಯಗಳ ಜೊತೆಗೆ ಅಹಿಂದ ಮತದಾರರನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಗೆಲುವು ಆಗುವಂಥ ಪರ್ಸೆಂಟೇಜ್ಗಳ ಸಂಖ್ಯೆ ಎಷ್ಟಿದೆ, ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮತದಾರರ ನಿರ್ಣಯ ಆಗಿದ್ದಾರೆ, ಇದೆಲ್ಲ ಅಂಕಿಅಂಶಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕುರುಬರು ಹೆಚ್ಚಿರುವಂಥ ಕ್ಷೇತ್ರಗಳ ಅಂಕಿಅಂಶವನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಜೊತೆಗೆ ಅಹಿಂದ ಮತದಾರರು ಪ್ರಾಬಲ್ಯ ಇರುವಂಥ ಅಹಿಂದ ಮತದಾರರೇ ಅಂತಿಮ ಒಂದು ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥ ಕ್ಷೇತ್ರಗಳಿದೆಯಲ್ಲ ಅದೆಲ್ಲವನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಆ ಒಂದು ವರದಿಯನ್ನು ಇಟ್ಟುಕೊಂಡೇ ಸಿದ್ದರಾಮಯ್ಯನವರನ್ನು ಉಳಿಸ್ಕೊಳ್ಳುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಆಪ್ತ ಬಣ ಈಗ ಮಾಡ್ತಾ ಇದೆ. ಜೊತೆಗೆ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತ ಹೆಚ್ಚಿರುವಂಥ ಅಥವಾ ಒಕ್ಕಲಿಗ ಮತವೇ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತಲ್ಲ ಆ ಅಂಶಗಳನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇವಲ ಹಾಸನದಲ್ಲಿ ಮಾತ್ರ ಗೆಲುವಾಗಿದೆ ಕಾಂಗ್ರೆಸ್ಗೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ ಯಾವ್ಯಾವ ಕ್ಷೇತ್ರದಲ್ಲಿ ಸೋಲಾಗಿದೆ, ಹಾಗಾದರೆ ಒಕ್ಕಲಿಗರು ಈ ಯಾವುದೇ ಕಾರಣಕ್ಕೂ JDS ಅನ್ನು ಬಿಟ್ಟು ಬರೋದಿಲ್ವಾ, ಈ ರೀತಿಯ ಅಂಶಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿ ಒಕ್ಕಲಿಗ ನಾಯಕನಿಗೆ ಪಟ್ಟವನ್ನು ಕಟ್ಟಿದ್ರೆ ಕಾಂಗ್ರೆಸ್ಗೆ ಆಗಬಹುದಾದ ಲಾಭಗಳು ಎಷ್ಟು, ಹಾಗಾದರೆ ಕುರುಬರ ಒಂದು ಸಮುದಾಯ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಜೊತೆ ನಿಂತೋ ಅದೇ ರೀತಿಯಾಗಿ DK ಶಿವಕುಮಾರ್ ಅವರ ಜೊತೆಗೆ ಒಕ್ಕಲಿಗ ಸಮುದಾಯ 100% ನಿಲ್ಲತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇರುವಂತಹ ವರದಿಯನ್ನು ಸಿದ್ಧಪಡಿಸಿ ಅದನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿ
ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲೇಬಾರದು ಅನ್ನುವಂಥ ಒಂದು ಅವರ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲವೂ ಕೂಡ ಮೂಡಿಸ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತ ಬಣ ಈ ಒಂದು ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಆಪ್ತ ಮೂಲಗಳಿಂದ ಬಂದಿರುವಂಥ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಈ ಒಂದು ನಾಯಕತ್ವ ಬದಲಾವಣೆಗೆ ಒಪ್ಪಿದ್ರೂ ಅವರ ಆಪ್ತ ಬಣ ಒಪ್ಪೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆಯಾದಂತೆ ಕಾಣಿಸ್ತಾ ಇದೆ. ನೋಡಬೇಕು ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಒಂದು ವರದಿ ತಲುಪತ್ತಾ, ಅದನ್ನು ಯಾರ ಮುಖೇನವಾಗಿ ತಲುಪಿಸ್ತಾರೆ, ಅಥವಾ ಹೈಕಮಾಂಡ್ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ವರದಿಯನ್ನು ಸ್ವತಃ CM ಸಿದ್ದರಾಮಯ್ಯನವರು ಅಲ್ಲಿ ಪ್ರಸ್ತಾಪ ಮಾಡ್ತಾರಾ, ಅಲ್ಲಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಅದಕ್ಕೂ ಪೂರ್ವದಲ್ಲಿ ದಲಿತ ಶಾಸಕರು ಅಥವಾ ಕಾಂಗ್ರೆಸ್ನಲ್ಲಿರುವಂಥ ಸಿದ್ದರಾಮಯ್ಯನವರ ಬೆಂಬಲಿಗ ಬಣ ಏನಾದರೂ ಹೈಕಮಾಂಡ್ಗೆ ಗುಪ್ತವಾಗಿ ಈ ಒಂದು ವರದಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಒಂದಂತೂ ಸತ್ಯ, 224 ಕ್ಷೇತ್ರದ ವರದಿಯನ್ನು ಈ ಒಂದು ಸಿದ್ದರಾಮಯ್ಯನವರ ಆಪ್ತ ಬಣ ಸಿದ್ಧಪಡಿಸ್ತಾ ಇದೆ. ಅಹಿಂದ ಮತದಾರರು ಯಾವ ರೀತಿಯಾಗಿ ಪ್ರಾಬಲ್ಯವನ್ನು ಕರ್ನಾಟಕದಲ್ಲಿ ಹೊಂದಿದ್ದಾರೆ, ಆ ಒಂದು ಮತವನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವಂಥ ಸಂದೇಶ ಕಳಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಈ ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಒಂದು ವರದಿಯಲ್ಲಿ ಇರುವಂಥ ಅಂಶಗಳಲ್ಲಿ ಬಹುತೇಕವಾಗಿ 90ಕ್ಕಿಂತ ಹೆಚ್ಚು % ಅಹಿಂದ ಮತದಾರರಿರುವಂಥ ಕ್ಷೇತ್ರಗಳಿರ್ಬೋದು, 80ಕ್ಕಿಂತ ಹೆಚ್ಚು % ಮತದಾರರಿರುವಂಥ ಕ್ಷೇತ್ರ, ಹಾಗೆ ಅಹಿಂದ ಮತದಾರರು 20% ಇದ್ದರೂ ಆ ಒಂದು ಕ್ಷೇತ್ರದಲ್ಲಿ ಅಹಿಂದ ಮತದಾರರ ನಿರ್ಣಯ ಹೇಗಾಗತ್ತೆ, ಅವರು ಯಾವ ರೀತಿಯಾಗಿ ಅಲ್ಲಿ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಎಲ್ಲ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉದಾಹರಣೆಯಾಗಿ ನಾವು ತೆಗೆದುಕೊಂಡ್ರೆ, ಒಂದು ಮತಕ್ಷೇತ್ರದಲ್ಲಿ ಯಾವುದೋ 2 ಜಾತಿಯ ಸಂಖ್ಯೆ ಹೆಚ್ಚಿರುತ್ತೆ, ಅವರಿಬ್ಬರು ಸರಿಸಮಾನಾಗಿರುವಂತಹ ಒಂದು ಹಂತಕ್ಕೆ ಅಲ್ಲಿ ಮತ ಇರುತ್ತೆ ಅವರು ಆ ಎರಡೂ ಜಾತಿಯದು. ಅಂಥ ಒಂದು ಸಂದರ್ಭದಲ್ಲಿ ಅಹಿಂದ ಮತಗಳಿರ್ತಾವಲ್ಲ, ಅದು ಕೇವಲ ಒಂದು 5%, 10% ಅಥವಾ 20% ಇದ್ದರೂ ಅದು ನಿರ್ಣಾಯಕ ಸ್ಥಾನದಲ್ಲಿರುತ್ತೆ. ಅದೇ ಒಂದು ಕಾರಣಕ್ಕಾಗಿ ಆ ಮತ ಮತ್ತು ಆ ಒಂದು ಕ್ಷೇತ್ರದಲ್ಲಿ ಪ್ರಾಬಲ್ಯ ಇರುವಂಥ ಒಂದು ಜಾತಿಯೊಂದಿಗೆ ಈ ಅಹಿಂದ ಮತ ಸೇರಿದ್ರೆ ಅವರು ಗೆಲುವನ್ನು ಪಡೆದುಕೊಳ್ಬೋದು. ಈ ಎಲ್ಲ ಕಾಂಬಿನೇಷನ್, ಕಾಸ್ಟ್ ಕಾಂಬಿನೇಷನ್ನ ಒಳಗೊಂಡಿರುವಂಥ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಬಹುತೇಕವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋದರೆ ಪ್ರಾಬಲ್ಯ ಇರುವಂಥ ಜಾತಿಗೆ BJP ಟಿಕೆಟ್ ಕೊಟ್ಟರೆ, ಇನ್ನೂ ಉಳಿದಂಥ ಇನ್ಯಾವುದೋ ಜಾತಿ ಪ್ರಾಬಲ್ಯ ಇರುತ್ತೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಹಿಂದ ಮತದಾರರು ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಬಿಲ್ಲವ ಮತ್ತು ಬಂಟ್ಸ್, ನಾವು ಇದನ್ನು ಮಂಗಳೂರು ಭಾಗದ ಕ್ಷೇತ್ರಗಳಲ್ಲಿ ಗಮನಿಸ್ಬೋದು. ಪ್ರಮುಖವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಿಲ್ಲವರು ಮತ್ತು ಬಂಟ್ ಕಮ್ಯುನಿಟಿ, ಎರಡೂ ಕಮ್ಯುನಿಟಿಯ ಮತದಾರರ ಸಂಖ್ಯೆ ಒಂದು ಕೇವಲ 5-6 ಸಾವಿರಕ್ಕೆ ಮಾತ್ರ ಹೆಚ್ಚು ಕಡಿಮೆ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ಕ್ಷೇತ್ರದಲ್ಲಿ ಅಹಿಂದ ಮತದಾರರು ನಿರ್ಣಯ ಪಾತ್ರವನ್ನು ವಹಿಸುವಂಥ ಸಾಧ್ಯತೆಗಳಿರುತ್ತೆ. ಆ ರೀತಿಯ ವರದಿಯನ್ನು ಸಿದ್ಧಪಡಿಸಿ ಅದನ್ನು ಅಲ್ಲಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆಗೆ ಒಪ್ಪಿದರೂ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸುವ ಕೆಲಸವನ್ನು ಈ ಒಂದು ವರದಿ ತಯಾರಿಕೆಯ ಮೂಲಕವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಆಪ್ತ ಬಣ ಮಾಡ್ತಾ ಇದೆ. ಕುತೂಹಲ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಹೈಕಮಾಂಡ್ ನಿರ್ಣಯಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂಥದ್ದು. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಈಗಾಗಲೇ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಇದೇ ರೀತಿಯ ನಾಯಕತ್ವದ ಬಿಕ್ಕಟ್ಟಿನ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಕಷ್ಟು ನೋವು, ಅಂದರೆ ಅಲ್ಲಿ ಸೋಲನ್ನು ಅನುಭವಿಸಿದೆ. ಆ ಒಂದು ಸೋಲಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಪಾಠ ಕಲ್ತಿರುತ್ತೆ. ಅದೇ ಒಂದು ಕಾರಣಕ್ಕಾಗಿ ಇಲ್ಲಿರುವಂಥ ಅಹಿಂದ ಮತದಾರರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆ ಎಲ್ಲ ಒಂದು ಅಂಶಗಳನ್ನು ನೋಡೋದಾದರೆ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗಿರುವಂತಹ ಒಂದು ಪ್ರಶ್ನೆ ಆಗಿದೆ. ಬಹುತೇಕವಾಗಿ ಅಧಿವೇಶನ ಮುಗಿಯುವವರೆಗೂ ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ಅಸಲಿ ಆಟ ಆರಂಭ ಆಗುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಜೊತೆಗೆ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದಕ್ಕೆ ಅಲ್ಲಿವರೆಗೂ ಕೂಡ ನಾವು ಕಾಯುವಂಥ ಒಂದು ಪರಿಸ್ಥಿತಿಯೂ ಕೂಡ ಈಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.